ಒಬ್ಬ ರೈತ ಒಬ್ರು ಸನ್ಯಾಸಿ ಹತ್ರ ಹೋಗಿ ನನಗೆ ನೀವು ದೇವರನ್ನ ನೋಡೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ತಾನಂತೆ. ಆಗ ಅವ್ರು ಹೇಳ್ತಾರೆ, ದೇವರನ್ನ ಹಾಗೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ, ನೀನು ಅದಕ್ಕೊಂದಿಷ್ಟು ಪ್ರಯತ್ನಗಳನ್ನ ಪಡಬೇಕು, ನಿನ್ನ ಜೀವನದಲ್ಲಿ ಒಂದಿಷ್ಟು ಶಿಸ್ತನ್ನ ಅಳವಡಿಸ್ಕೊಳ್ಬೇಕು, ನೀನು ಒಂದಿಷ್ಟು ನಿಯಮಗಳನ್ನ ಪಾಲಿಸಬೇಕು ಅನ್ನುವಂಥ ಮಾತನ್ನ ಹೇಳ್ತಾರಂತೆ. ಆಗ ಅವನು ಅದೆಲ್ಲ ಮಾಡೋದಕ್ಕೆ ನನಗೆ ಪುರುಸೊತ್ತಿಲ್ಲ, ನಾನು ದೇವರನ್ನ ಆದಷ್ಟು ಬೇಗ ನೋಡೋದಕ್ಕೆ ಏನಾದರೂ ಒಂದು ಮಾರ್ಗ ಇದ್ರೆ ನನಗೆ ಹೇಳಿ ಅಂತ ಹೇಳ್ತಾರಂತೆ. ಆಗ ಅವರು, ನೋಡು, ಇದ್ದಕ್ಕಿದ್ದ ಹಾಗೆ ದೇವರನ್ನ ನೋಡಬೇಕು ಅಂತಂದ್ರೆ ಹೇಗೆ, ಸ್ವಲ್ಪ ದಿನವಾದರೂ ನೀನೊಂದಿಷ್ಟು ನಿಯಮಗಳನ್ನ ಫಾಲೋ ಮಾಡಲೇಬೇಕು. ಅದರಲ್ಲಿ ಒಂದು, ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಂತ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಆಗೋದಿಲ್ಲ. ಯಾಕಂದ್ರೆ ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಗದ್ದೆಯಲ್ಲಿ ಕೆಲಸ ಮಾಡೋದು, ನನ್ನ ಕೆಲಸ ಕಾರ್ಯಗಳ ನಡುವೆ ನನಗೆ ದೇವಸ್ಥಾನಕ್ಕೆಲ್ಲ ಹೋಗುವಷ್ಟು ಪುರುಸೊತ್ತಿಲ್ಲ, ನನಗೆ ದೇವರನ್ನ ಬೇಗ ಕಾಣೋದಕ್ಕೆ ಏನಾದರೂ ಹೇಳಿ ಅಂತ ಮತ್ತೆ ಬಲವಂತ ಮಾಡ್ತಾನೆ. ಸರಿ, ದೇವಸ್ಥಾನಕ್ಕಂತೂ ಹೋಗೋಕ್ಕಾಗೋದಿಲ್ಲ, ನೀನು ಪ್ರತಿದಿನ ಗದ್ದೆ ಹೋಗ್ತೀಯಲ್ಲ, ಆ ದಾರಿಯಲ್ಲೇ ದೇವಸ್ಥಾನಕ್ಕೆ ದೂರದಿಂದ ಕೈ ಮುಗ್ದು ಹೋಗ್ಬೋದಲ್ಲ ಅಂತ ಹೇಳ್ತಾರಂತೆ. ಇಲ್ಲ ಇಲ್ಲ ಇಲ್ಲ, ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನನ್ನ ಗದ್ದೆ ಇರೋದು ಒಂದ್ ಕಡೆ, ಎಲ್ಲ ದೇವಸ್ಥಾನಗಳಿರೋದು ಇನ್ನೊಂದ್ ಕಡೆ, ಇದಕ್ಕಿಂತ ಬೇರೆ ಮಾರ್ಗ ಹೇಳಿ ಅಂತ. ಇನ್ನೇನಪ್ಪ ನಿನಗೆ ಹೇಳೋದು ಅಂತ ಹೇಳುವಾಗ, ನೀವು ಹೇಳಿದ್ದು ಸ್ವಾಮೀಜಿ ಒಂದು ನಿಯಮವನ್ನ ಪಾಲಿಸಬೇಕು ಅಂತ ಅಲ್ವಾ, ನಾನೊಂದು ನಿಯಮನ ಫಾಲೋ ಮಾಡ್ತೀನಿ. ಅದೇನು ಅಂತ ಹೇಳಿದ್ರೆ, ನನ್ನ ಸ್ನೇಹಿತ ಪಕ್ಕದ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಆ ಸ್ನೇಹಿತನನ್ನ ನಾನು ಪ್ರತಿದಿನ ನೋಡ್ಕೊಂಡು ಹೋಗಿ ಊಟ ಮಾಡ್ತೀನಿ, ಈ ನಿಯಮವನ್ನ ಪಾಲನೆ ಮಾಡಿದ್ರೆ ಆಗ್ಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮೀಜಿ ಇವ್ನು ಯಾವುದಕ್ಕೂ ಒಪ್ತಾ ಇಲ್ವಲ್ಲ ಅಂತ ಅನ್ಕೊಂಡು, ಆಯ್ತು ಅದನ್ನಾದ್ರೂ ನೀನು ಪಾಲಿಸು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವನು ಮಧ್ಯಾಹ್ನ ಗದ್ದೆಯಲ್ಲಿ ಊಟ ಮಾಡುವ ಸಮಯದಲ್ಲಿ, ಊಟ ಮಾಡೋದಕ್ಕಿಂತ ಮೊದಲು ಆ ಸ್ನೇಹಿತನನ್ನ ಹೋಗಿ ನೋಡ್ಕೊಂಡು ಬರೋದು, ಊಟ ಮಾಡೋದು. ಆದರೆ ಈ ವಿಷಯನ ಅವನ ಹೆಂಡತಿಗಾಗ್ಲಿ ಅಥವಾ ಅವನ ಸ್ನೇಹಿತನಿಗಾಗ್ಲಿ ಹೇಳಿರೋದಿಲ್ಲ. ಆದರೆ ಈ ನಿಯಮವನ್ನ, ಶಿಸ್ತನ್ನ ಅವನು ಎಷ್ಟೇ ಕಷ್ಟ ಆದ್ರೂ ಪಾಲಿಸ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಇತ್ತು. ಹೆಂಡತಿ ಒಂದಿನ ಕೇಳ್ತಾಳೆ, ಊಟಕ್ಕೆ ಬರಬಾರ್ದ ಅಂತ. ಅದಕ್ಕೆ ಅವನು ಹೇಳ್ತಾನೆ, 1 ನಿಮಿಷ ಇರು ಬಂದೆ ಅಂತ ಸ್ನೇಹಿತನನ್ನ ನೋಡ್ಕೊಂಡು ಬಂದು ಕೂತ್ಕೋತಾನೆ. ಹೆಂಡತಿಗೆ ಏನು ಅರ್ಥ ಆಗೋದಿಲ್ಲ, ಅವಳಿಗೆ ಹೇಳೋದಕ್ಕೂ ಹೋಗೋದಿಲ್ಲ. ಹೀಗೆ ದಿನಗಳು ಸಾಕ್ತಾ ಇರಬೇಕಾದ್ರೆ ಒಂದು ದಿನ ಆ ರೈತನ ಸ್ನೇಹಿತ ಅವನ ಗದ್ದೆಯಲ್ಲಿ ಇರೋದಿಲ್ಲ. ಇವನಿಗೆ ಅವನು ಎಲ್ಲಿ ಹೋದ, ಊಟ ಮಾಡ್ಬೇಕಲ್ಲ, ನೋಡ್ಬೇಕಲ್ಲ, ಅವನನ್ನ ಹುಡುಕ್ತಾನೆ, ಎಲ್ಲೂ ಕೂಡ ಸಿಗೋದಿಲ್ಲ. ಕೊನೆಗೆ ಸ್ನೇಹಿತರನ್ನ ಅವರನ್ನ ಇವರನ್ನ ವಿಚಾರಿಸಿದಾಗ ಗೊತ್ತಾಗತ್ತೆ, ಅವನು ಯಾವುದೋ ಒಂದು ಸ್ಥಳಕ್ಕೆ ಹೋಗಿದ್ದಾನೆ ಅಂತ. ಇವನು ಇನ್ನೇನು ಆ ಸ್ಥಳಕ್ಕೆ ತಲುಪಬೇಕು ಅನ್ನುವಾಗ ಆ ಸ್ನೇಹಿತನಿಗೆ ಚಿನ್ನದ ನಾಣ್ಯ ಇರುವಂತಹ ಒಂದು ಚೀಲ ಸಿಕ್ಕಿರುತ್ತೆ. ಅವನು ಅದನ್ನ ಹಿಡ್ಕೊಂಡು ಆಲೋಚನೆ ಮಾಡ್ತಾ ಇರುವಾಗ ಇವನ ಹತ್ರ ಬರ್ತಾನೆ. ಈ ರೈತ ತನ್ನ ಸ್ನೇಹಿತನ ಕೈಯಲ್ಲಿರುವ ಚಿನ್ನದ ನಾಣ್ಯವನ್ನ ಗಮನಿಸಿರೋದಿಲ್ಲ. ಇವನು ಅವನ ಮುಖ ನೋಡ್ತಾನೆ, ಮುಖ ನೋಡ್ಕೊಂಡು ಸೀದಾ ಅಲ್ಲಿಂದ ಹೋಗ್ಬಿಡ್ತಾನೆ. ನಾನು ನೋಡ್ದೆ ಅಂತ ಕಿರಿಚ್ತಾ ಇರ್ತಾನೆ. ಆಗ ಆ ರೈತನಿಗೆ ತಲೆ ಬಿಸಿ ಶುರು ಆಗತ್ತೆ. ಅಯ್ಯೋ, ಇವನ್ನೆಲ್ಲ ನೋಡ್ಬಿಟ್ನಾ, ಇವನೇನಾದ್ರೂ ಹೋಗಿ ಯಾರಿಗಾದ್ರೂ ಹೇಳಿದ್ರೆ ಎಲ್ಲರೂ ಹಂಚ್ಕೋಬೇಕಾಗತ್ತೆ ಅಥವಾ ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗತ್ತಲ್ಲ ಅಂತ ಅವನು ಯೋಚನೆಯಲ್ಲಿ ಇರಬೇಕಾದ್ರೆ, ಮತ್ತೆ ತಡ ಮಾಡೋದೇ ಇಲ್ಲ, ಇವನ ಹತ್ರ ನಿಂತ್ಕೋ ಅಂತ ಹೇಳಿ, ನೋಡು ನೀನು ಯಾರಿಗೂ ಹೇಳಬೇಡ, ಇದ್ರಲ್ಲಿ ಅರ್ಧ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅರ್ಧ ಚಿನ್ನದ ನಾಣ್ಯಗಳನ್ನು ಅವನಿಗೆ ಕೊಟ್ಟು ಬಿಡ್ತಾನೆ, ಸರಿ ಸಮಾನವಾಗಿ. ಇವನಿಗೆ ಆಶ್ಚರ್ಯ ಆಗತ್ತೆ, ಇದೇನಿದು, ದೇವರನ್ನ ನೋಡಬೇಕು ಅಂತ ಹೇಳಿ ಹೊರಟ ನಾನು ಒಂದಿಷ್ಟು ನಿಯಮಗಳನ್ನು ಪಾಲಿಸಿದ್ದೇ ನನಗೆ ಈ ಥರ ದೇವರು ಕರುಣಿಸಿ ಬಿಟ್ಟಿದ್ದಾನೆ. ಇನ್ನೇನಾದರೂ ನಾನು ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ನನಗೆ ಏನೆಲ್ಲ ಸಿಗ್ಬೋದು ಜೀವನದಲ್ಲಿ ಅಂತ. ಹೌದು, ನಮ್ಮ ಆರೋಗ್ಯ, ನಮ್ಮ ಏಳಿಗೆ, ನಮ್ಮ ಐಶ್ವರ್ಯ, ಪ್ರತಿಯೊಂದು ಕೂಡ ನಮ್ಮ ಶಿಸ್ತು, ನಿಯಮಗಳನ್ನು, ಜೊತೆಗೆ ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತಾರೆ, ನಿರಂತರವಾಗಿ ಮಾಡುವಂಥದ್ದು. ಪ್ರತಿದಿನ ಒಂದು 15 ದಿನ 20 ದಿನ ಮಾಡಿ ಬಿಡೋದಲ್ಲ, ಅದನ್ನು ಪ್ರತಿದಿನ ಫಾಲೋ ಮಾಡ್ತಾ ಬರೋದಿದೆ ಅಲ್ವಾ, ಆ ಶಿಸ್ತೇ ನಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅಂತ. ಇಲ್ಲಿ ಈ ಕತೆ ಹೇಳೋದು ಅದನ್ನೇ. ಜೀವನದಲ್ಲಿ ನಾವು ಒಂದಿಷ್ಟು ನಿಯಮಗಳನ್ನು ನಮಗೋಸ್ಕರ ಹಾಕ್ಕೊಳ್ಳೇಬೇಕು, ಅದನ್ನು ನಾವು ಪಾಲಿಸಲೇಬೇಕು, ಆಗಲೇ ನಮ್ಮ ಜೀವನ ಸರಿಯಾದಂತಹ ಒಂದು ಟ್ರ್ಯಾಕಲ್ಲಿ ಹೋಗುತ್ತೆ ಅಂತ. ಕತೆ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ. ಇಂತಹ ಒಂದಿಷ್ಟು ಕತೆಗಳ ಜೊತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ. ನಾನು ನಿಮ್ಮ ನಾಯನ. ನಮಸ್ಕಾರ.